ಏನು ಇಲ್ಲ ಏನ್ರಿ ಮತ್ತೆ ನೀವು ಇನ್ನೇನು ಒಪ್ಪಿಡ್ರಿ ನೀನು ಒಪ್ಪಿಡಿದೀನೋ ನಾವು ಸತ್ತಾಗಿಲ್ಲ ಹೇಳ್ಬೇಕಾಗಿತ್ತಲ್ಲ ನಾವು ಸತ್ತಾಗಿಲ್ಲ ನಾವು ಬದುಕಿದೀವಿ ಇನ್ನೂ ನಾವಿನ್ನು ಬದುಕಿದೀವಿ ಸತ್ತಾಗಿಲ್ಲ ಜಿಲ್ಲೆಯಲ್ಲಿ ನಾವಿನ್ನು ಮನೆಯಿಂದ ಬಂದು ಮಾಡೋ ಜಾಗ ನಾನು ಏನ್ ಹೇಳ್ತಾಳೆ ಸೋಮಶೇಖರ್ ಫೋನ್ ಮಾಡಿದ್ರು ಅವ್ರಿಗೆ ಹೇಳ್ತಾಳೆ ಕಿತ್ತೋದ್ ನನ್ನ ಮಕ್ಕಳು ಮಾತು ಕೇಳ್ಕೊಂಡು ಬಂದು ಚೆನ್ನೈ ಮಗನಿಗೆ ಹೊಲ್ಸೋ ಅಂತಾನೆ ಸೋಮಶೇಖರ್ ಅಲ್ಲಿಗೆ ಡಿ ಸಿ ಸ್ಪೀಕರ್ ಆನ್ ಮಾಡಿದ್ರು ಸೋಮಣ್ಣ ಹೇಳ್ತಾಳೆ ಕಿತ್ತೋದ್ ನನ್ನ ಮಕ್ಕಳು ಮಾತು ಕೇಳ್ಕೊಂಡು ಚೆನ್ನೈ ಮಗನ್ ಬಂದು ಅದು ಹೊಲ್ಸೋ ಅಂತಾನೆ ಸಾರ್ ಅಂತ ಹೇಳ್ತಾರೆ. ಅಲ್ಲಿ ಚೆನ್ನೈನು ಇಲ್ಲಿ ರಂಗಮಂದಿರ ಬರೀ ಒಂದೇ ಇದ್ದೀವಿ ಚೆನ್ನೈ ರಂಗಮಂದಿರ. ಆಮೇಲೆ ಅವ್ನು ಚಲಪತಿ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಆಫೀಸ್ ಮಾಡ್ಕೊಂಡು ಆವಾಗ ಬರ್ಸ್ಬಿಟ್ಟ. ಈಗ ಅಲ್ಲಿ ಆಫೀಸ್ ಅಲ್ಲಾಗಿದೆ ಅಳ್ಸಮ್ಮ ಅಂದರೆ ಅನಿಲ್ ಹೇಳಿದ್ದಾರೆ, ಡಿ ಸಿ ಹೇಳಿದ್ದಾರೆ, ಯಾರು ಮಾತು ಕೇರೆ ಬೇಕಂದ್ರೆ ದಲಿತ ವಿರೋಧಿ ಅಮ್ಮ ನೋಡ್ರಿ. ನಮ್ಗೆ ಏನಕ್ಕಿದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಬರಲಿ ಅವ್ರು ಸ್ವಾಗತ ಮಾಡ್ತೀವಿ. ನಿಮ್ಗೆ ಹೇಳಿಲ್ಲ ಅಂದ್ರೆ ಹಿಂಗೆ ಯಾರಿಗೆ ಹೇಳೋದು ನಮ್ಗೆ ಗೊತ್ತೇ ಇಲ್ಲಣ್ಣ. ದಾಸೋತ್ಸವದಲ್ಲಿ ಕುಟುಂಬದವ್ರ ಹೆಸರೇನಾದ್ರು ಹಾಕಿದಾರಲ್ಲ, ಅವ್ರ ಕುಟುಂಬದವ್ರದ್ದು ಏನಾದ್ರು ಒಂದು ಮೆನ್ಷನ್ ಮಾಡಿದಾರ ಇಲ್ಲ ಸಮುದಾಯದ ಮುಖ್ಯಸ್ಥರು ಯಾರಿಗಾನ ಹೇಳಿದ್ರೆ ಯಾವುದೇ ರೀತಿಯೂ ಮಾಡಿಲ್ಲ. ಇವ್ರು ಏನು ನಾವೇನ್ ಮಾಡಿದ್ರೆ ಅದೇ ಸರಿ. ನಮ್ಗೆ ಯಾವ್ಯಾವ ಕಾರ್ಯಕ್ರಮ ಮಾಡಿದ್ವಿ ಮಾಡಲ್ವ ನಾವು? ಅಲ್ಲಪ್ಪ ಅವ್ರ ಸರ್ಕಾರ ಮಾಡೋದೇ ಬೇಡಪ್ಪ, ನಾವೇ ಮಾಡ್ತಿದ್ವಿ. ನಮ್ಗೆ ಯಾರು ಶಕ್ತಿನೇ ಇಲ್ವಾ? ಅಯ್ಯೋ ನಾವು ಶಕ್ತಾನುಸಾರ ಮಾಡ್ತಾ ಇದ್ವಪ್ಪ. ಒಂದು 4 ಜನ ಊಟ ಹಾಕಿ 4 ಜನ ನಮ್ಮವನ್ನು ಕರೆದು ಸ್ವಲ್ಪ ಕಾರ್ಯಕ್ರಮ ಮಾಡಿ. ಸಮುದಾಯದಾಗ ಮಾಹಿತಿ ಇಲ್ಲ ಯಾರಿಗೂ ಇಲ್ಲ ಮಾಹಿತಿ. ನಮ್ಮವ್ರಿಗೆ ಯಾರು ನನಗೂ ಇಲ್ಲ, ಸಮುದಾಯ ತಮಗೂ ಇಲ್ಲ, ನಮಗೂ ಎಲ್ಲೋ ಒಂದು ಕಡೆ ಭಾಳ ಬೇಸರ ಆಗುತ್ತೆ. ನಾನು ಸೇಮ್ ಬತ್ತಾ ಬೆಳಿತೀನಿ ಬಿಡಿ. ರಾಜ್ಯ ಕಂಡಂತಹ, ಈ ದೇಶ ಕಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಂದರ್ಭದಲ್ಲಿ ಆ ಸಂವಿಧಾನ ಸಭೆಯಲ್ಲಿ ಸದಸ್ಯರು ಚಿಕ್ಕಬಳ್ಳಾಪುರ ಕೋಲಾರ ನಗರವನ್ನು ಇವತ್ತು ಈ ಮಟ್ಟ ಅಭಿವೃದ್ಧಿಯಾಗಿದೆ ಅಂದರೆ ಬಹುಶಃ ನಿರ್ಮಾತೃ ನಮ್ಮ ಚೆನ್ನೈನವರು. ಇವತ್ತು ಬಲಗೈ ಸಮುದಾಯದ ಚೆನ್ನೈನವರು ಈ ದೇಶಕ್ಕೆ ಆದರ್ಶ ಆದಂಥವರು. ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಅವರ ಕಾಲಘಟ್ಟದಲ್ಲಾದಂತಹ ಅಭಿವೃದ್ಧಿ ಕಾರ್ಯಗಳು, ನಗರ ಅಭಿವೃದ್ಧಿಗಳಾಗ್ಬೋದು, ಚಿಕ್ಕಬಳ್ಳಾಪುರ ಕೋಲಾರ ಆಗ್ಬೋದು, ಇವತ್ತು ಹಿಂದೆಂದೂ ಆಗಿರಲಿಲ್ಲ. ಇವತ್ತು ನಾವೆಲ್ಲ ಕೂಡ ಅವರನ್ನು ಸ್ಮರಣೆ ಮಾಡ್ತಾ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅವರ ಒಂದು ಅಭಿವೃದ್ಧಿಯನ್ನು ಸ್ಮರಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ಈ ಒಂದು ನಮ್ಮ ದಿವಂಗತ ಚೆನ್ನಯ್ಯನವರ ಪ್ರತಿಭೆಯನ್ನು ಚೆನ್ನಯ್ಯ ರಂಗಮಂದಿರ ಮುಂಭಾಗತಕ್ಕಂಥ ಸ್ವಾಗತಾರ್ಹ. ಆದರೆ ಆ ಮಾಡಬೇಕಾದಾಗ ಆ ಕುಟುಂಬ ವರ್ಗದವರನ್ನ, ಸಂಬಂಧಿಗಳಾಗಿರ್ತಕ್ಕಂಥ ನಮ್ಮನ್ನು, ಈ ಜಿಲ್ಲೆಯ ಬಲಗೈ ಶಾಸಕರುಗಳನ್ನು, ನಮ್ಮನ್ನೆಲ್ಲ ಕೂಡ ವಿಶ್ವಾಸ ತಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಬಲಗೈ ಸಮುದಾಯ ಅದು ಹೆಚ್ಚು ಸಂಖ್ಯೆಯಲ್ಲಿದ್ದೇವೆ. ಜೊತೆಗೆ ನಾವೆಲ್ಲ ಕೂಡ ಇವತ್ತೇನು ಆ ಸಮುದಾಯದ ಎಲ್ಲ ಮುಖಂಡರು ಕೂಡ ಆ ಚೆನ್ನೈನವರನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ನಡೀತೇವೆ. ಸನ್ಮಾನ್ಯ ನಮ್ಮ ಮಿತ್ರರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಹಿರಣ್ಣಾಗಿರ್ತಕ್ಕಂಥ ಬಾಲಯ್ಯ ಚೆನ್ನೈನವರು ಕೂಡ ಈ ಭಾಗದಲ್ಲಿ MP ಚುನಾವಣೆಗೆ 3 ಬಾರಿ ಸ್ಪರ್ಧೆ ಮಾಡಿ ಲಕ್ಷಾಂತರ ಮತಗಳನ್ನು ತಗೊಂಡು ಕೆಲವೇ ಮತಗಳ ಪರಾಭವಗೊಂಡರು. ಆದರೂ ಕೂಡ ಅವರ ಅಸ್ತಿತ್ವ ಇದು ಉಳ್ಕೊಂಡಿದೆ. ನಾವೆಲ್ಲ ಕೂಡ ಗಟ್ಟಿಯಾಗಿದ್ದೇವೆ. ಬಟ್ ಈ ಇಲಾಖೆಯನ್ನು ಜವಾಬ್ದಾರಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ಅಧಿಕಾರಿಗಳ ಬೇಜವಾಬ್ದಾರಿತನ ಬಹುಶಃ ನಮ್ಮ ಸಮುದಾಯಕ್ಕೆ ಬಹಳ ನೋವುಂಟನ್ನು ಮಾಡಿದೆ. ನಮ್ಮಿವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೇಲೆ ಗೌರವ ಇದೆ, ವಿಶ್ವಾಸ ಇದೆ, ಇದರಲ್ಲಿ ಅವ್ರದ್ದು ಯಾವ ತಪ್ಪು ಇಲ್ಲ. ಆದರೆ ಇಲಾಖಾ ಅಧಿಕಾರಿಗಳು ನಮ್ಮ ಗಮನಕ್ಕೆ, ಸಮುದಾಯದ ಮುಖಂಡರ ಗಮನಕ್ಕೆ ತರದೆ, ಕನಿಷ್ಠ ಶಾಸಕ ಇದ್ದೀನಿ, ಸಮುದಾಯ ಶಾಸಕ ಇದ್ದೀನಿ, ಆ ಶಾಸಕ ಗಮನಕ್ಕೆ ತರದೆ ಕೂಡ ಕಾಟಾಚಾರ ಕಾರ್ಯಕ್ರಮ ಮಾಡ್ತಾರಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಯಾಕಂದರೆ ಈ ರಾಜ್ಯಕ್ಕೆ ಒಳಗೊಟ್ಟಿರ್ತಕ್ಕಂಥ ದಿವಂಗತ ಚೆನ್ನಯ್ಯನವರನ್ನು ನಾವು ಈ ಮಟ್ಟಕ್ಕೆ
ಆ ಕಾರ್ಯಕ್ರಮವನ್ನು ಅವಮಾನ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯ ಅಧಿಕಾರಿಗಳಿಗೆ ಶೋಭೆತಕ್ಕದ್ದಲ್ಲ. ನಾನು ಆಗ್ರಹ ಮಾಡ್ತೇನೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಉಸ್ತುವಾರಿ ಮಂತ್ರಿ ಆಗ್ರಹ ಮಾಡ್ತೇನೆ, ಇಂಥ ಬೇಜವಾಬ್ದಾರಿ ಅಧಿಕಾರಿಯನ್ನು ಚೆನ್ನೈನವರ ಪುತ್ಥಳಿ ಅನಾವರಣ ಮಾಡೋ ವಿಚಾರದಲ್ಲಿ ಸಮುದಾಯವನ್ನು, ಅವರ ಕುಟುಂಬವನ್ನು, ಶಾಸಕರಾಗಿರ್ತಕ್ಕಂಥ ನಮ್ಮನ್ನು ಕೂಡ ಕಡೆಗಣನೆ ಮಾಡಿರ್ತಕ್ಕ ಅಧಿಕಾರಿ ಮೇಲೆ ಶಿಸ್ತುಕ್ರಮ ತಗೋಬೇಕು. ಕೂಡಲೇ ಶಿಸ್ತುಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡಿ ಈ ಜಿಲ್ಲೆಯ ವರ್ಗಾವಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ.